ಕನ್ನಡ ನಾಲೆಡ್ಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತೀಯ ಸಂವಿಧಾನದ ಸಂವಿಧಾನ ರಚನೆ ಮತ್ತು ಸಾಂವಿಧಾನಿಕ ಅಡಿಪಾಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ನೋಡೋಣ. ಮೊದಲ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಆಯ್ಕೆಗಳು ಇಲ್ಲಿವೆ. ವಾರೆನ್ ಹೇಸ್ಟಿಂಗ್ಸ್, ಲಾರ್ಡ್ ವಿಲಿಯಂ ಬೆಂಟಿಂಕ್, ಲಾರ್ಡ್ ಡಲ್ಹೌಸಿ, ಲಾರ್ಡ್ ಕ್ಯಾನಿಂಗ್. ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. 1833ರ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆದರು. ಪ್ರಶ್ನೆ ಸಂಖ್ಯೆ 2, ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರು? ಆಯ್ಕೆಗಳು ಇಲ್ಲಿವೆ. ಎಚ್. ಸಿ. ಮುಖರ್ಜಿ, ರಾಜೇಂದ್ರ ಪ್ರಸಾದ್, ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು. ಸರಿಯಾದ ಉತ್ತರ ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು ಅವರು ಕೇಂದ್ರ ಸಂವಿಧಾನ ಸಮಿತಿಗೆ ಅಧ್ಯಕ್ಷತೆ ವಹಿಸಿದ್ದರು. ಈಗ ಮುಂದಿನ ಪ್ರಶ್ನೆ, ಪ್ರಸ್ತಾವನೆಯು ಯಾವುದರ ಸಮಾನತೆಗೆ ಭರವಸೆ ನೀಡುತ್ತದೆ? ನಿಮ್ಮ ಆಯ್ಕೆಗಳು: ಧರ್ಮ ಮತ್ತು ಭಾಷೆಯ ಸಮಾನತೆಗೆ ಮಾತ್ರ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗೆ, ಆದಾಯ ಮತ್ತು ಆಸ್ತಿಯ ಸಮಾನತೆಗೆ, ಹುದ್ದೆ ಮತ್ತು ವಂಶಪಾರಂಪರ್ಯದ ಸಮಾನತೆಗೆ. ಸರಿಯಾದ ಉತ್ತರ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗೆ. ಪ್ರಸ್ತಾವನೆಯು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗೆ ಭರವಸೆ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಅತ್ಯುತ್ತಮವಾಗಿ ವಿವರಿಸುವುದು ಯಾವುದು? ನಿಮ್ಮ ಆಯ್ಕೆಗಳು: ಕೇವಲ ಸಂಪ್ರದಾಯಗಳ ಮೇಲೆ ಆಧಾರಿತ ಸಂವಿಧಾನ, ಸಂಪೂರ್ಣ ಅಲಿಖಿತ ಸಂವಿಧಾನ, ತಾತ್ಕಾಲಿಕ ಆಡಳಿತ ಸಂಹಿತೆ, ಲಿಖಿತ ಮತ್ತು ವಿವರವಾದ ಸಂವಿಧಾನ. ಸರಿಯಾದ ಉತ್ತರ ಲಿಖಿತ ಮತ್ತು ವಿವರವಾದ ಸಂವಿಧಾನ. ಭಾರತದ ಸಂವಿಧಾನವು ಲಿಖಿತ, ಸಮಗ್ರ ಮತ್ತು ವಿವರವಾದ ಸಂವಿಧಾನವಾಗಿದೆ. ಪ್ರಸ್ತಾವನೆಯ ಪ್ರಕಾರ ಭ್ರಾತೃತ್ವವು ಯಾವುದನ್ನು ಖಚಿತಪಡಿಸುತ್ತದೆ? ಧರ್ಮದ ಏಕರೂಪತೆ, ಆರ್ಥಿಕ ಸಮಾನತೆ ಮಾತ್ರ, ವಂಶಪಾರಂಪರ್ಯ ರಾಷ್ಟ್ರ ಮುಖ್ಯಸ್ಥ, ವ್ಯಕ್ತಿಯ ಘನತೆ ಹಾಗೂ ರಾಷ್ಟ್ರದ ಏಕತೆ ಮತ್ತು ಅಖಂಡತೆ. ವ್ಯಕ್ತಿಯ ಘನತೆ ಹಾಗೂ ರಾಷ್ಟ್ರದ ಏಕತೆ ಮತ್ತು ಅಖಂಡತೆ. ಭ್ರಾತೃತ್ವವು ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯೊಂದಿಗೆ ಸಂಬಂಧಿಸಿದೆ. ಕರಡು ಸಮಿತಿಯ ಅಧ್ಯಕ್ಷರು ಯಾರು? ರಾಜೇಂದ್ರ ಪ್ರಸಾದ್, ಬಿ. ಆರ್. ಅಂಬೇಡ್ಕರ್, ಬಿ. ಎನ್. ರಾವ್, ಜವಾಹರಲಾಲ್ ನೆಹರು. ಬಿ. ಆರ್. ಅಂಬೇಡ್ಕರ್. ಬಿ. ಆರ್. ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ಅಧ್ಯಕ್ಷತೆ ವಹಿಸಿದ್ದರು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 1 ಏನನ್ನು ಘೋಷಿಸುತ್ತದೆ? ಉತ್ತರದ ಆಯ್ಕೆಗಳು: ಇಂಡಿಯಾ ಅಂದರೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿರುತ್ತದೆ. ಭಾರತವು ಪ್ರಾಂತಗಳ ಒಕ್ಕೂಟವಾಗಿರುತ್ತದೆ. ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಮಾತ್ರ ಭಾರತವು ಒಕ್ಕೂಟವಾಗಿರುತ್ತದೆ. ಭಾರತವು ಗಣರಾಜ್ಯಗಳ ಒಕ್ಕೂಟ ಸಂಘವಾಗಿರುತ್ತದೆ. ಸರಿಯಾದ ಉತ್ತರ ಇಂಡಿಯಾ ಅಂದರೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿರುತ್ತದೆ. ಅನುಚ್ಛೇದ 1ರಲ್ಲಿ ಇಂಡಿಯಾ ಅಂದರೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿರುತ್ತದೆ ಎಂದು ಹೇಳಲಾಗಿದೆ. ಸಂವಿಧಾನ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು? ಡಿಸೆಂಬರ್ 9, 1946, ಜನವರಿ 22, 1947, ಡಿಸೆಂಬರ್ 11, 1946, ಡಿಸೆಂಬರ್ 13, 1946, ಡಿಸೆಂಬರ್ 9, 1946. ಸಂವಿಧಾನ ಸಭೆಯ ಮೊದಲ ಸಭೆ ಡಿಸೆಂಬರ್ 9, 1946ರಂದು ನಡೆಯಿತು. ಸಂವಿಧಾನ ಸಭೆಯ ಸ್ಥಾಯಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಬಿ. ಎನ್. ರಾವ್, ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಅವರು ಡಿಸೆಂಬರ್ 11, 1946ರಂದು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಕರಡು ಸಮಿತಿಗೆ ಮೂಲತಃ ಎಷ್ಟು ಸದಸ್ಯರನ್ನು ನೇಮಿಸಲಾಗಿತ್ತು? 9, 7, 5, 11, 7. ಕರಡು ಸಮಿತಿಯಲ್ಲಿ ಮೂಲತಃ 7 ಸದಸ್ಯರಿದ್ದರು.
ಈಗ ಮುಂದಿನ ಪ್ರಶ್ನೆ. ಪ್ರಾಂತೀಯ ಸಂವಿಧಾನ ಸಮಿತಿಗೆ ಯಾರು ಅಧ್ಯಕ್ಷತೆ ವಹಿಸಿದ್ದರು? ಉತ್ತರದ ಆಯ್ಕೆಗಳು: ಜವಾಹರಲಾಲ್ ನೆಹರು, ಬಿ. ಆರ್. ಅಂಬೇಡ್ಕರ್, ಜೆ. ಬಿ. ಕೃಪಲಾನಿ, ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ವಲ್ಲಭಭಾಯಿ ಪಟೇಲ್. ವಲ್ಲಭಭಾಯಿ ಪಟೇಲ್ ಅವರು ಪ್ರಾಂತೀಯ ಸಂವಿಧಾನ ಸಮಿತಿಗೆ ಅಧ್ಯಕ್ಷತೆ ವಹಿಸಿದ್ದರು. ಸಂವಿಧಾನ ಸಭೆಯಲ್ಲಿ ಉದ್ದೇಶಗಳ ನಿರ್ಣಯವನ್ನು ಯಾರು ಮಂಡಿಸಿದರು? ಬಿ. ಆರ್. ಅಂಬೇಡ್ಕರ್, ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ರಾಜೇಂದ್ರ ಪ್ರಸಾದ್. ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು ಅವರು ಉದ್ದೇಶಗಳ ನಿರ್ಣಯವನ್ನು ಮಂಡಿಸಿದರು. ಸಂವಿಧಾನ ಸಭೆಯು ಉದ್ದೇಶಗಳ ನಿರ್ಣಯವನ್ನು ಯಾವಾಗ ಅಂಗೀಕರಿಸಿತು? ಆಗಸ್ಟ್ 15, 1947, ಜನವರಿ 26, 1947, ಜನವರಿ 22, 1947, ನವೆಂಬರ್ 26, 1949. ಜನವರಿ 22, 1947. ಸಂವಿಧಾನ ಸಭೆಯು ಜನವರಿ 22, 1947 ರಂದು ಉದ್ದೇಶಗಳ ನಿರ್ಣಯವನ್ನು ಅಂಗೀಕರಿಸಿತು. ಪ್ರಶ್ನೆ ಸಂಖ್ಯೆ 14. ಪ್ರಾಂತಗಳಲ್ಲಿ ದ್ವೈಧ ಆಡಳಿತವನ್ನು ಯಾವ ಕಾಯ್ದೆಯು ಪರಿಚಯಿಸಿತು? ಆಯ್ಕೆಗಳು ಇಲ್ಲಿವೆ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947, ಭಾರತ ಸರ್ಕಾರ ಕಾಯ್ದೆ 1909, ಭಾರತ ಸರ್ಕಾರ ಕಾಯ್ದೆ 1919, ಭಾರತ ಸರ್ಕಾರ ಕಾಯ್ದೆ 1935. ಉತ್ತರ ಭಾರತ ಸರ್ಕಾರ ಕಾಯ್ದೆ 1919. 1919ರ ಭಾರತ ಸರ್ಕಾರ ಕಾಯ್ದೆಯು ಪ್ರಾಂತೀಯ ವಿಷಯಗಳನ್ನು ಮೀಸಲು ಮತ್ತು ವರ್ಗಾಯಿತ ವಿಷಯಗಳಾಗಿ ವಿಭಜಿಸಿತು. ಪ್ರಸ್ತಾವನೆಯಲ್ಲಿ ಗಣರಾಜ್ಯ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಒಂದೇ ರಾಜಕೀಯ ಪಕ್ಷವು ಆಡಳಿತ ನಡೆಸಬಹುದು. ನ್ಯಾಯಾಂಗವು ಶಾಸನಾಂಗವನ್ನು ನಿಯಂತ್ರಿಸುತ್ತದೆ. ರಾಷ್ಟ್ರ ಮುಖ್ಯಸ್ಥರು ವಂಶಪಾರಂಪರ್ಯವಾಗಿ ಅಧಿಕಾರ ಪಡೆಯುತ್ತಾರೆ. ರಾಷ್ಟ್ರ ಮುಖ್ಯಸ್ಥರು ನೇರವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿತರಾಗುತ್ತಾರೆ. ರಾಷ್ಟ್ರ ಮುಖ್ಯಸ್ಥರು ನೇರವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿತರಾಗುತ್ತಾರೆ. ಗಣರಾಜ್ಯದಲ್ಲಿ ರಾಷ್ಟ್ರ ಮುಖ್ಯಸ್ಥರು ವಂಶಪಾರಂಪರ್ಯವಲ್ಲದೆ ಚುನಾವಣಾ ಪ್ರಕ್ರಿಯೆಯ ಮೂಲಕ ಆಯ್ಕೆಯಾಗುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂವಿಧಾನದ ಪ್ರಸ್ತಾವನೆ ಮುಖ್ಯವಾಗಿ ಯಾವುದರ ಮೇಲೆ ಆಧಾರಿತವಾಗಿದೆ? ನಿಮ್ಮ ಆಯ್ಕೆಗಳು: ಕ್ರಿಪ್ಸ್ ಪ್ರಸ್ತಾವನೆಗಳು, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ, ಉದ್ದೇಶಗಳ ನಿರ್ಣಯ, ಆಗಸ್ಟ್ ಕೊಡುಗೆ. ಉತ್ತರ ಉದ್ದೇಶಗಳ ನಿರ್ಣಯ. ಪ್ರಸ್ತಾವನೆಯು ಉದ್ದೇಶಗಳ ನಿರ್ಣಯದಲ್ಲಿ ವ್ಯಕ್ತಪಡಿಸಿದ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ. ಪ್ರಶ್ನೆ ಸಂಖ್ಯೆ 17. ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರಾಗಿ ಯಾರು ಕಾರ್ಯನಿರ್ವಹಿಸಿದರು? ಆಯ್ಕೆಗಳು ಇಲ್ಲಿವೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ. ಎಂ. ಮುನ್ಷಿ, ಟಿ. ಟಿ. ಕೃಷ್ಣಮಾಚಾರಿ, ಬಿ. ಎನ್. ರಾವ್. ಉತ್ತರ ಬಿ. ಎನ್. ರಾವ್. ಸರ್ ಬಿ. ಎನ್. ರಾವ್ ಅವರು ಸಂವಿಧಾನಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿ ಪ್ರಾರಂಭಿಕ ಕರಡನ್ನು ಸಿದ್ಧಪಡಿಸಿದರು. ಭಾರತದ ಸಾಂವಿಧಾನಿಕ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಹೇಗೆ ವಿವರಿಸಲಾಗುತ್ತದೆ? ಸಂಪೂರ್ಣ ರಾಜ್ಯ ಸಂಘೀಯ ವ್ಯವಸ್ಥೆ, ಏಕಾತ್ಮಕ ಲಕ್ಷಣಗಳನ್ನು ಹೊಂದಿರುವ ಒಕ್ಕೂಟೀಯ ವ್ಯವಸ್ಥೆ, ವಂಶಪಾರಂಪರ್ಯ ಒಕ್ಕೂಟ, ಎಲ್ಲ ಸಂದರ್ಭಗಳಲ್ಲೂ ಸಂಪೂರ್ಣ ಏಕಾತ್ಮಕ ವ್ಯವಸ್ಥೆ. ಏಕಾತ್ಮಕ ಲಕ್ಷಣಗಳನ್ನು ಹೊಂದಿರುವ ಒಕ್ಕೂಟೀಯ ವ್ಯವಸ್ಥೆ. ಭಾರತವು ಒಕ್ಕೂಟೀಯ ರಚನೆಯನ್ನು ಹೊಂದಿದ್ದರೂ ಸಂವಿಧಾನವು ಕೇಂದ್ರಕ್ಕೆ ಮಹತ್ವದ ಏಕಾತ್ಮಕ ಲಕ್ಷಣಗಳನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ. ಸಂವಿಧಾನ ಸಭೆಯ ಮೂಲ ಪ್ರಸ್ತಾವಿತ ಒಟ್ಟು ಸದಸ್ಯ ಬಲ ಎಷ್ಟು? ಆಯ್ಕೆಗಳು ಇಲ್ಲಿವೆ. 299, 395, 402, 389. ಮತ್ತು ಸರಿಯಾದ ಉತ್ತರ 389. ಪ್ರಾಂತಗಳು, ಮುಖ್ಯ ಆಯುಕ್ತರ ಪ್ರಾಂತಗಳು ಮತ್ತು ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಮೂಲ ಸದಸ್ಯ ಬಲ 389 ಆಗಿತ್ತು. ಸಂವಿಧಾನದ ಪ್ರಮುಖ ವಿಧಿಗಳು ಯಾವ ದಿನಾಂಕದಿಂದ ಜಾರಿಗೆ ಬಂದವು? ನವೆಂಬರ್ 26, 1949, ಜನವರಿ 26, 1950,
ಆಗಸ್ಟ್ 15, 1947. ಡಿಸೆಂಬರ್ 9, 1946. ಜನವರಿ 26, 1950. ಸಂವಿಧಾನವು ಜನವರಿ 26, 1950 ಜಾರಿಗೆ ಬಂತು. ಪ್ರಶ್ನೆ ಸಂಖ್ಯೆ 21. ಅನುಚ್ಛೇದ 1 ರ ಪ್ರಕಾರ ಭಾರತದ ಪ್ರದೇಶವು ಯಾವುದನ್ನು ಒಳಗೊಂಡಿದೆ? ಆಯ್ಕೆಗಳು ಇಲ್ಲಿವೆ. ರಾಜ್ಯಗಳು ಮತ್ತು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನು ಮಾತ್ರ. ರಾಜ್ಯಗಳ ಪ್ರದೇಶಗಳನ್ನು ಮಾತ್ರ. ರಾಜ್ಯಗಳು ಮೊದಲ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತವು ಪಡೆದುಕೊಳ್ಳಬಹುದಾದ ಇತರ ಪ್ರದೇಶಗಳು. ಜನವರಿ 26, 1950 ಅಸ್ತಿತ್ವದಲ್ಲಿದ್ದ ಪ್ರದೇಶಗಳನ್ನು ಮಾತ್ರ. ಸರಿಯಾದ ಉತ್ತರ ರಾಜ್ಯಗಳು ಮೊದಲ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತವು ಪಡೆದುಕೊಳ್ಳಬಹುದಾದ ಇತರ ಪ್ರದೇಶಗಳು. ಅನುಚ್ಛೇದ 1 ರಾಜ್ಯಗಳು ಮೊದಲ ಅನುಸೂಚಿಯಲ್ಲಿ ಉಲ್ಲೇಖಿಸಿರುವ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತವು ಪಡೆದುಕೊಳ್ಳಬಹುದಾದ ಇತರ ಪ್ರದೇಶಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 22. ಸಂವಿಧಾನ ಸಭೆಯ ಸಂಚಾಲನಾ ಸಮಿತಿಗೆ ಯಾರು ಅಧ್ಯಕ್ಷತೆ ವಹಿಸಿದ್ದರು? ಆಯ್ಕೆಗಳು: ವಲ್ಲಭಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ್, ಜವಾಹರಲಾಲ್ ನೆಹರು, ಜಿ. ವಿ. ಮಾವಲಂಕರ್. ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಅವರು ಸಂಚಾಲನಾ ಸಮಿತಿಗೆ ಅಧ್ಯಕ್ಷತೆ ವಹಿಸಿದ್ದರು. ಪ್ರಶ್ನೆ ಸಂಖ್ಯೆ 23. ಸಂವಿಧಾನ ಸಭೆಯ ಕರಡು ಸಮಿತಿಯನ್ನು ಯಾವ ದಿನಾಂಕದಂದು ನೇಮಿಸಲಾಯಿತು? ಉತ್ತರದ ಆಯ್ಕೆಗಳು: ಆಗಸ್ಟ್ 29, 1947, ನವೆಂಬರ್ 4, 1948, ಜನವರಿ 22, 1947, ಫೆಬ್ರವರಿ 21, 1948. ಸರಿಯಾದ ಉತ್ತರ ಆಗಸ್ಟ್ 29, 1947. ಕರಡು ಸಮಿತಿಯನ್ನು ಆಗಸ್ಟ್ 29, 1947 ನೇಮಿಸಲಾಯಿತು. ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣವಾಗಿರುವ ಪೌರತ್ವ ಮಾದರಿ ಯಾವುದು? ಕೇಂದ್ರ ಮತ್ತು ರಾಜ್ಯದ ದ್ವಿಪೌರತ್ವ, ದೇಶಕ್ಕೆ ಏಕ ಪೌರತ್ವ, ವಾಸಿಸುವ ರಾಜ್ಯದ ಪೌರತ್ವ ಮಾತ್ರ, ಸ್ಥಳೀಯ ಸಂಸ್ಥೆಗಳು ನಿರ್ಧರಿಸುವ ಪೌರತ್ವ. ದೇಶಕ್ಕೆ ಏಕ ಪೌರತ್ವ. ಕೆಲವು ಒಕ್ಕೂಟೀಯ ರಾಷ್ಟ್ರಗಳಿಗಿಂತ ಭಿನ್ನವಾಗಿ ಭಾರತವು ಏಕ ಪೌರತ್ವ ಪದ್ಧತಿಯನ್ನು ಅನುಸರಿಸುತ್ತದೆ. ಸಂವಿಧಾನ ಸಭೆಯ ಚುನಾವಣೆಯನ್ನು ಸರಿಯಾಗಿ ವಿವರಿಸುವ ಹೇಳಿಕೆ ಯಾವುದು? ಚುನಾವಣೆ ಇಲ್ಲದೆ ಎಲ್ಲಾ ಸದಸ್ಯರನ್ನು ರಾಜಕೀಯ ಪಕ್ಷಗಳು ಆಯ್ಕೆ ಮಾಡಿದ್ದವು. ಸಾರ್ವತ್ರಿಕ ವಯಸ್ಕ ಮತಾಧಿಕಾರದ ಮೂಲಕ ನೇರವಾಗಿ ಚುನಾಯಿಸಲಾಯಿತು. ಪ್ರಾಂತೀಯ ಪ್ರತಿನಿಧಿಗಳನ್ನು ಪರೋಕ್ಷವಾಗಿ ಚುನಾಯಿಸಲಾಯಿತು. ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರವೇ ನಾಮನಿರ್ದೇಶನ ಮಾಡಿತು. ಪ್ರಾಂತೀಯ ಪ್ರತಿನಿಧಿಗಳನ್ನು ಪರೋಕ್ಷವಾಗಿ ಚುನಾಯಿಸಲಾಯಿತು. ಬ್ರಿಟಿಷ್ ಭಾರತದ ಪ್ರಾಂತಗಳ ಪ್ರತಿನಿಧಿಗಳನ್ನು ಪ್ರಾಂತೀಯ ಶಾಸನ ಸಭೆಗಳು ಪರೋಕ್ಷವಾಗಿ ಚುನಾಯಿಸಿದವು. ಅನುಚ್ಛೇದ 6 ಮುಖ್ಯವಾಗಿ ಯಾವ ವ್ಯಕ್ತಿಗಳ ಪೌರತ್ವಕ್ಕೆ ಸಂಬಂಧಿಸಿದೆ? ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿದವರು, ಭಾರತದಿಂದ ಶ್ರೀಲಂಕಾಕ್ಕೆ ವಲಸೆ ಹೋದವರು, ವಿದೇಶಿ ರಾಜತಾಂತ್ರಿಕ ಕಚೇರಿಗಳಲ್ಲಿ ಜನಿಸಿದವರು, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರು. ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರು. ಅನುಚ್ಛೇದ 6 ಪಾಕಿಸ್ತಾನದ ಭಾಗವಾಗಿದ್ದ ಪ್ರದೇಶದಿಂದ ಭಾರತಕ್ಕೆ ಬಂದ ನಿರ್ದಿಷ್ಟ ವಲಸಿಗರಿಗೆ ಸಂಬಂಧಿಸಿದೆ. ಈಗ ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆಯು ಯಾವ ದಿನಾಂಕದಂದು ಅಂಗೀಕರಿಸಿತು? ಉತ್ತರದ ಆಯ್ಕೆಗಳು: ಜನವರಿ 24, 1950, ಆಗಸ್ಟ್ 15, 1947, ನವೆಂಬರ್ 26, 1949, ಜನವರಿ 26, 1950. ಸರಿಯಾದ ಉತ್ತರ ನವೆಂಬರ್ 26, 1949. ಭಾರತದ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕರಿಸಲಾಯಿತು. ಸಂವಿಧಾನ ಸಭೆಯು ಭಾರತದ ರಾಷ್ಟ್ರಧ್ವಜವನ್ನು ಯಾವ ದಿನಾಂಕದಂದು ಅಂಗೀಕರಿಸಿತು? ನವೆಂಬರ್ 26, 1949, ಜುಲೈ 22, 1947, ಜನವರಿ 24, 1950, ಆಗಸ್ಟ್ 15, 1947, ಜುಲೈ 22, 1947.
ಸಂವಿಧಾನ ಸಭೆಯು ಜುಲೈ 22, 1947ರಂದು ರಾಷ್ಟ್ರಧ್ವಜವನ್ನು ಅಂಗೀಕರಿಸಿತು. ಪ್ರಶ್ನೆ ಸಂಖ್ಯೆ 29. ಸಂವಿಧಾನ ಸಭೆಯಲ್ಲಿ ಉದ್ದೇಶಗಳ ನಿರ್ಣಯವನ್ನು ಯಾವ ದಿನಾಂಕದಂದು ಮಂಡಿಸಲಾಯಿತು? ಉತ್ತರದ ಆಯ್ಕೆಗಳು: ಡಿಸೆಂಬರ್ 9, 1946, ಡಿಸೆಂಬರ್ 13, 1946, ಜನವರಿ 22, 1947, ಡಿಸೆಂಬರ್ 11, 1946. ಸರಿಯಾದ ಉತ್ತರ ಡಿಸೆಂಬರ್ 13, 1946. ಜವಾಹರಲಾಲ್ ನೆಹರು ಅವರು ಡಿಸೆಂಬರ್ 13, 1946ರಂದು ಉದ್ದೇಶಗಳ ನಿರ್ಣಯವನ್ನು ಮಂಡಿಸಿದರು. ಪ್ರಶ್ನೆ ಸಂಖ್ಯೆ 30. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನು ಯಾವ ಕಾಯ್ದೆಯು ಪರಿಚಯಿಸಿತು? ಆಯ್ಕೆಗಳು ಇಲ್ಲಿವೆ: ಭಾರತ ಸರ್ಕಾರ ಕಾಯ್ದೆ 1935, ಭಾರತೀಯ ಮಂಡಳಿ ಕಾಯ್ದೆ 1892, ಭಾರತ ಸರ್ಕಾರ ಕಾಯ್ದೆ 1919, ಭಾರತೀಯ ಮಂಡಳಿ ಕಾಯ್ದೆ 1909. ಮತ್ತು ಸರಿಯಾದ ಉತ್ತರ ಭಾರತೀಯ ಮಂಡಳಿ ಕಾಯ್ದೆ 1909. ಮಾರ್ಲೆ ಮಿಂಟೋ ಸುಧಾರಣೆಗಳೊಂದಿಗೆ ಸಂಬಂಧಿಸಿದ 1909ರ ಭಾರತೀಯ ಮಂಡಳಿ ಕಾಯ್ದೆಯು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನು ಪರಿಚಯಿಸಿತು. ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕವಾಗಿ ಪ್ರಸ್ತಾವನೆಯಲ್ಲಿ ಯಾವ ದಿನಾಂಕ ಉಲ್ಲೇಖವಾಗಿದೆ? ಜನವರಿ 26, 1950, ನವೆಂಬರ್ 26, 1949, ಜನವರಿ 24, 1950, ಆಗಸ್ಟ್ 15, 1947, ನವೆಂಬರ್ 26, 1949. ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು ಎಂದು ಪ್ರಸ್ತಾವನೆ ದಾಖಲಿಸುತ್ತದೆ. ಪ್ರಶ್ನೆ ಸಂಖ್ಯೆ 32. ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತಾವನೆಯಲ್ಲಿ ನೀಡಿರುವ ಸ್ವಾತಂತ್ರ್ಯದ ಭರವಸೆಯಲ್ಲಿ ಸೇರಿದೆ? ಆಯ್ಕೆಗಳು ಇಲ್ಲಿವೆ: ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಆರಾಧನೆಯ ಸ್ವಾತಂತ್ರ್ಯ, ವ್ಯಾಪಾರದ ಸ್ವಾತಂತ್ರ್ಯ ಮಾತ್ರ, ವಂಶಪಾರಂಪರ್ಯ ವಿಶೇಷಾಧಿಕಾರದ ಸ್ವಾತಂತ್ರ್ಯ, ಎಲ್ಲ ಕಾನೂನುಗಳನ್ನು ನಿರ್ಲಕ್ಷಿಸುವ ಸ್ವಾತಂತ್ರ್ಯ. ಸರಿಯಾದ ಉತ್ತರ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಆರಾಧನೆಯ ಸ್ವಾತಂತ್ರ್ಯ. ಪ್ರಸ್ತಾವನೆಯು ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಆರಾಧನೆಯನ್ನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತದೆ. ಮುಂದಿನ ಪ್ರಶ್ನೆ: ಸಂಸದೀಯ ವ್ಯವಸ್ಥೆಯಲ್ಲಿ ನೈಜ ಕಾರ್ಯಾಂಗವು ಸಾಮಾನ್ಯವಾಗಿ ಯಾರಿಗೆ ಜವಾಬ್ದಾರಿಯುತವಾಗಿರುತ್ತದೆ? ನಿಮ್ಮ ಆಯ್ಕೆಗಳು: ಶಾಸನಾಂಗಕ್ಕೆ, ಚುನಾವಣಾ ಆಯೋಗಕ್ಕೆ, ನ್ಯಾಯಾಂಗಕ್ಕೆ, ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರಿಗೆ. ಸರಿಯಾದ ಉತ್ತರ ಶಾಸನಾಂಗಕ್ಕೆ. ಸಚಿವ ಸಂಪುಟವು ಚುನಾಯಿತ ಶಾಸನಾಂಗಕ್ಕೆ ಸಮೂಹವಾಗಿ ಜವಾಬ್ದಾರಿಯುತವಾಗಿರುತ್ತದೆ. ಸಂವಿಧಾನ ಸಭೆಯ ಸದಸ್ಯರು ಸಂವಿಧಾನಕ್ಕೆ ಯಾವ ದಿನಾಂಕದಂದು ಸಹಿ ಹಾಕಿದರು? ನವೆಂಬರ್ 26, 1949, ಜನವರಿ 26, 1950, ಜನವರಿ 24, 1950, ಜನವರಿ 25, 1950, ಜನವರಿ 24, 1950. ಸಂವಿಧಾನ ಸಭೆಯ ಅಂತಿಮ ಸಭೆಯಾದ ಜನವರಿ 24, 1950ರಂದು ಸದಸ್ಯರು ಸಂವಿಧಾನಕ್ಕೆ ಸಹಿ ಹಾಕಿದರು. ಸಂವಿಧಾನ ಸಭೆಯ ಕೇಂದ್ರ ಅಧಿಕಾರಗಳ ಸಮಿತಿಗೆ ಯಾರು ಅಧ್ಯಕ್ಷತೆ ವಹಿಸಿದ್ದರು? ವಲ್ಲಭಭಾಯಿ ಪಟೇಲ್, ಬಿ. ಆರ್. ಅಂಬೇಡ್ಕರ್, ಜವಾಹರಲಾಲ್ ನೆಹರು, ರಾಜೇಂದ್ರ ಪ್ರಸಾದ್. ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು ಅವರು ಕೇಂದ್ರ ಅಧಿಕಾರಗಳ ಸಮಿತಿಗೆ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಂವಿಧಾನದಿಂದ ಪ್ರೇರಿತವಾಗಿವೆ? ಐರ್ಲೆಂಡ್, ದಕ್ಷಿಣ ಆಫ್ರಿಕಾ, ಜಪಾನ್, ಫ್ರಾನ್ಸ್. ಐರ್ಲೆಂಡ್. ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಐರ್ಲೆಂಡ್ ಸಂವಿಧಾನದಿಂದ ಪ್ರೇರಿತವಾಗಿವೆ. ಸಂವಿಧಾನ ಸಭೆಯ ಕಾರ್ಯವಿಧಾನ ನಿಯಮಗಳ ಸಮಿತಿಗೆ ಯಾರು ಅಧ್ಯಕ್ಷತೆ ವಹಿಸಿದ್ದರು? ಬಿ. ಆರ್. ಅಂಬೇಡ್ಕರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ರಾಜೇಂದ್ರ ಪ್ರಸಾದ್, ಕೆ. ಎಂ. ಮುನ್ಷಿ.
ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಅವರು ಕಾರ್ಯವಿಧಾನ ನಿಯಮಗಳ ಸಮಿತಿಗೆ ಅಧ್ಯಕ್ಷತೆ ವಹಿಸಿದ್ದರು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಯು ಅಂದಾಜು ಎಷ್ಟು ಸಮಯ ತೆಗೆದುಕೊಂಡಿತು? ನಿಮ್ಮ ಆಯ್ಕೆಗಳು: 2 ವರ್ಷ, 11 ತಿಂಗಳು ಮತ್ತು 18 ದಿನಗಳು. 4 ವರ್ಷ ಮತ್ತು 2 ತಿಂಗಳು. 1 ವರ್ಷ, 6 ತಿಂಗಳು ಮತ್ತು 12 ದಿನಗಳು. 3 ವರ್ಷ, 6 ತಿಂಗಳು ಮತ್ತು 26 ದಿನಗಳು. ಮತ್ತು ಸರಿಯಾದ ಉತ್ತರ 2 ವರ್ಷ, 11 ತಿಂಗಳು ಮತ್ತು 18 ದಿನಗಳು. ಸಂವಿಧಾನ ರಚನೆಯ ಪ್ರಕ್ರಿಯೆಯು ಸುಮಾರು 2 ವರ್ಷ, 11 ತಿಂಗಳು ಮತ್ತು 18 ದಿನಗಳ ಕಾಲ ನಡೆಯಿತು. ಪ್ರಸ್ತಾವನೆಯಲ್ಲಿ ಸ್ಪಷ್ಟವಾಗಿ ಭರವಸೆ ನೀಡಿರುವ ನ್ಯಾಯದ 3 ರೂಪಗಳು ಯಾವುವು? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಸಹಜ, ಕಾನೂನು ಮತ್ತು ಆಡಳಿತಾತ್ಮಕ. ನಾಗರಿಕ, ಅಪರಾಧ ಮತ್ತು ಸಾಂವಿಧಾನಿಕ. ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಪ್ರಸ್ತಾವನೆಯು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಕ್ಕೆ ಭರವಸೆ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಮೂಲಭೂತ ಕರ್ತವ್ಯಗಳ ಸೇರ್ಪಡೆ ಹಿಂದಿನ ಯಾವ ದೇಶದ ಸಂವಿಧಾನದಿಂದ ಪ್ರಭಾವಿತವಾಗಿದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಕೆನಡಾ, ಆಸ್ಟ್ರೇಲಿಯಾ, ಸೋವಿಯತ್ ಒಕ್ಕೂಟ, ಅಮೆರಿಕ ಸಂಯುಕ್ತ ಸಂಸ್ಥಾನ. ಸರಿಯಾದ ಉತ್ತರ ಸೋವಿಯತ್ ಒಕ್ಕೂಟ. ಮೂಲಭೂತ ಕರ್ತವ್ಯಗಳು ಹಿಂದಿನ ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ ಪ್ರೇರಿತವಾಗಿವೆ. ಕೆಳಗಿನವುಗಳಲ್ಲಿ ಯಾವುದು 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಲಕ್ಷಣವಾಗಿತ್ತು? ಕೇಂದ್ರದಲ್ಲಿ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ. ಸಂವಿಧಾನ ಸಭೆಗೆ ನೇರ ಚುನಾವಣೆ. ಪ್ರಾಂತೀಯ ಶಾಸನ ಸಭೆಗಳ ರದ್ದತಿ. ಪ್ರಾಂತೀಯ ಸ್ವಾಯತ್ತತೆ. ಪ್ರಾಂತೀಯ ಸ್ವಾಯತ್ತತೆ. 1935ರ ಭಾರತ ಸರ್ಕಾರ ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಪರಿಚಯಿಸಿತು, ಆದರೆ ಅದರ ಪ್ರಸ್ತಾವಿತ ಅಖಿಲ ಭಾರತ ಒಕ್ಕೂಟ ಪೂರ್ಣವಾಗಿ ಜಾರಿಗೆ ಬರಲಿಲ್ಲ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಬ್ರಿಟಿಷ್ ಭಾರತದ ಪ್ರಾಂತಗಳ ಪ್ರತಿನಿಧಿಗಳನ್ನು ಸಂವಿಧಾನ ಸಭೆಗೆ ಯಾರು ಚುನಾಯಿಸಿದರು? ಆಯ್ಕೆಗಳು: ಬ್ರಿಟಿಷ್ ಸಂಸತ್ತು, ಪ್ರಾಂತೀಯ ಶಾಸನ ಸಭೆಗಳು, ಕೇಂದ್ರ ಶಾಸನ ಸಭೆ, ನಗರ ಸ್ಥಳೀಯ ಸಂಸ್ಥೆಗಳು. ಸರಿಯಾದ ಉತ್ತರ ಪ್ರಾಂತೀಯ ಶಾಸನ ಸಭೆಗಳು. ಪ್ರಾಂತಗಳ ಸದಸ್ಯರನ್ನು ಪ್ರಾಂತೀಯ ಶಾಸನ ಸಭೆಗಳ ಚುನಾಯಿತ ಸದಸ್ಯರು ಆಯ್ಕೆ ಮಾಡಿದರು. ಸಂವಿಧಾನ ಸಭೆಯ ಮೊದಲ ಸಭೆಯಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಿದರು? ಬಿ. ಆರ್. ಅಂಬೇಡ್ಕರ್, ಎಚ್. ಸಿ. ಮುಖರ್ಜಿ, ರಾಜೇಂದ್ರ ಪ್ರಸಾದ್, ಸಚ್ಚಿದಾನಂದ ಸಿನ್ಹಾ. ಸಚ್ಚಿದಾನಂದ ಸಿನ್ಹಾ. ಅತ್ಯಂತ ಹಿರಿಯ ಸದಸ್ಯರಾಗಿದ್ದ ಸಚ್ಚಿದಾನಂದ ಸಿನ್ಹಾ ತಾತ್ಕಾಲಿಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈಗ ಮುಂದಿನ ಪ್ರಶ್ನೆ. ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಸಂವಿಧಾನ ಸಭೆಗೆ ಸಾಮಾನ್ಯವಾಗಿ ಹೇಗೆ ಆಯ್ಕೆ ಮಾಡಲಾಯಿತು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಮೂಲಕ, ಸಂಸ್ಥಾನಗಳ ನಾಮನಿರ್ದೇಶನದ ಮೂಲಕ, ನೇರ ಜನಪ್ರಿಯ ಚುನಾವಣೆಯ ಮೂಲಕ, ಫೆಡರಲ್ ನ್ಯಾಯಾಲಯದ ಮೂಲಕ. ಮತ್ತು ಸರಿಯಾದ ಉತ್ತರ ಸಂಸ್ಥಾನಗಳ ನಾಮನಿರ್ದೇಶನದ ಮೂಲಕ. ಸಂಸ್ಥಾನಗಳಿಗೆ ಸ್ಥಾನಗಳನ್ನು ಹಂಚಲಾಗಿತ್ತು ಮತ್ತು ಅವುಗಳ ಪ್ರತಿನಿಧಿಗಳನ್ನು ಸಾಮಾನ್ಯವಾಗಿ ನಾಮನಿರ್ದೇಶನ ಮಾಡಲಾಗುತ್ತಿತ್ತು. ಪರಿಶೀಲನೆಗಾಗಿ ಕರಡು ಸಮಿತಿಗೆ ಸಲ್ಲಿಸಲಾದ ಪ್ರಾರಂಭಿಕ ಕರಡನ್ನು ಯಾರು ಸಿದ್ಧಪಡಿಸಿದರು? ಬಿ. ಎನ್. ರಾವ್, ಕೆ. ಎಂ. ಮುನ್ಷಿ, ರಾಜೇಂದ್ರ ಪ್ರಸಾದ್, ಬಿ. ಆರ್. ಅಂಬೇಡ್ಕರ್. ಬಿ. ಎನ್. ರಾವ್. ಸಂವಿಧಾನಿಕ ಸಲಹೆಗಾರ ಬಿ. ಎನ್. ರಾವ್ ಅವರು ಸಮಿತಿಗಳ ವರದಿಗಳನ್ನು ಸಂಗ್ರಹಿಸಿ ಪ್ರಾರಂಭಿಕ ಕರಡನ್ನು ಸಿದ್ಧಪಡಿಸಿದರು. ಪ್ರಸ್ತುತ ಪ್ರಸ್ತಾವನೆಯಲ್ಲಿ ಭಾರತದ ಸ್ವರೂಪವನ್ನು ಸರಿಯಾದ ಕ್ರಮದಲ್ಲಿ ತಿಳಿಸುವುದು ಯಾವುದು? ಸಾರ್ವಭೌಮ, ಒಕ್ಕೂಟೀಯ, ಸಮಾಜವಾದಿ, ಪ್ರಜಾಸತ್ತಾತ್ಮಕ ರಾಜತಂತ್ರ. ಸಾರ್ವಭೌಮ, ಧಾರ್ಮಿಕ, ಪ್ರಜಾಸತ್ತಾತ್ಮಕ ಒಕ್ಕೂಟ. ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸಮಾಜವಾದಿ, ಧರ್ಮನಿರಪೇಕ್ಷ, ಏಕಾತ್ಮಕ, ಅಧ್ಯಕ್ಷೀಯ ಗಣರಾಜ್ಯ. ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ,
ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಸ್ತಾವನೆಯು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ವಿವರಿಸುತ್ತದೆ. ದೇಶ ವಿಭಜನೆಯ ನಂತರ ಭಾರತದ ಸಂವಿಧಾನ ಸಭೆಯ ಸದಸ್ಯ ಬಲ ಎಷ್ಟು ಆಗಿತ್ತು? 324, 229, 299, 284. 299. ದೇಶ ವಿಭಜನೆಯ ನಂತರ ಭಾರತದ ಸಂವಿಧಾನ ಸಭೆಯ ಸದಸ್ಯ ಬಲ 299ಕ್ಕೆ ಇಳಿಯಿತು. 1723ರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ರಾಬರ್ಟ್ ಕ್ಲೈವ್, ವಾರೆನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವಿಲಿಯಂ ಬೆಂಟಿಂಕ್. ವಾರೆನ್ ಹೇಸ್ಟಿಂಗ್ಸ್. ವಾರೆನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ಪ್ರಶ್ನೆ ಸಂಖ್ಯೆ 49. ಕಲ್ಕತ್ತಾದ ಸುಪ್ರೀಂ ಕೋರ್ಟ್ ಅನ್ನು ಯಾವ ಕಾಯ್ದೆಯ ನಿಯಮಗಳ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಆಯ್ಕೆಗಳು: ಚಾರ್ಟರ್ ಕಾಯ್ದೆ 1833, ನಿಯಂತ್ರಣ ಕಾಯ್ದೆ 1773, ಪಿಟ್ಸ್ ಇಂಡಿಯಾ ಕಾಯ್ದೆ 1784, ಭಾರತೀಯ ಮಂಡಳಿ ಕಾಯ್ದೆ 1861. ಸರಿಯಾದ ಉತ್ತರ ನಿಯಂತ್ರಣ ಕಾಯ್ದೆ 1773. ನಿಯಂತ್ರಣ ಕಾಯ್ದೆಯು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲು ಅವಕಾಶ ನೀಡಿತು. ಅದು 1774ರಲ್ಲಿ ಕಾರ್ಯಾರಂಭ ಮಾಡಿತು. ಪ್ರಶ್ನೆ ಸಂಖ್ಯೆ 50. 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಯಾವ ಪದಗಳ ಸಮೂಹವನ್ನು ಸೇರಿಸಲಾಯಿತು? ಉತ್ತರದ ಆಯ್ಕೆಗಳು: ಪ್ರಜಾಸತ್ತಾತ್ಮಕ, ಗಣರಾಜ್ಯ ಮತ್ತು ನ್ಯಾಯ, ಸಾರ್ವಭೌಮ, ಏಕತೆ ಮತ್ತು ಘನತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಸಮಾಜವಾದಿ, ಧರ್ಮನಿರಪೇಕ್ಷ ಮತ್ತು ಅಖಂಡತೆ. ಸರಿಯಾದ ಉತ್ತರ ಸಮಾಜವಾದಿ, ಧರ್ಮನಿರಪೇಕ್ಷ ಮತ್ತು ಅಖಂಡತೆ. 42ನೇ ತಿದ್ದುಪಡಿಯು ಸಮಾಜವಾದಿ, ಧರ್ಮನಿರಪೇಕ್ಷ ಮತ್ತು ಅಖಂಡತೆ ಎಂಬ ಪದಗಳನ್ನು ಸೇರಿಸಿತು. 1723ರ ನಿಯಂತ್ರಣ ಕಾಯ್ದೆಯು ಬಂಗಾಳದ ಗವರ್ನರ್ ಹುದ್ದೆಯನ್ನು ಯಾವ ಹುದ್ದೆಯಾಗಿ ಬದಲಿಸಿತು? ಭಾರತದ ಗವರ್ನರ್ ಜನರಲ್, ಭಾರತದ ರಾಜ್ಯ ಕಾರ್ಯದರ್ಶಿ, ಬಂಗಾಳದ ಗವರ್ನರ್ ಜನರಲ್, ಭಾರತದ ವೈಸರಾಯ್, ಬಂಗಾಳದ ಗವರ್ನರ್ ಜನರಲ್. ಈ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ರಚಿಸಿತು. ಪ್ರಶ್ನೆ ಸಂಖ್ಯೆ 52. ಭಾರತದ ಸಂವಿಧಾನ ಸಭೆಯನ್ನು ಮುಖ್ಯವಾಗಿ ಯಾವ ಯೋಜನೆಯ ಪ್ರಸ್ತಾವನೆಗಳ ಪ್ರಕಾರ ರಚಿಸಲಾಯಿತು? ಆಯ್ಕೆಗಳು: ಕ್ಯಾಬಿನೆಟ್ ಮಿಷನ್ ಯೋಜನೆ, ಕ್ರಿಪ್ಸ್ ಮಿಷನ್, ವೇವೆಲ್ ಯೋಜನೆ, ಮೌಂಟ್ ಬ್ಯಾಟನ್ ಯೋಜನೆ. ಮತ್ತು ಸರಿಯಾದ ಉತ್ತರ ಕ್ಯಾಬಿನೆಟ್ ಮಿಷನ್ ಯೋಜನೆ. 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆಯು ಸಂವಿಧಾನ ಸಭೆ ರಚಿಸುವ ರೂಪುರೇಷೆಯನ್ನು ಒದಗಿಸಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 9ರ ಪ್ರಕಾರ ವಿದೇಶಿ ರಾಜ್ಯದ ಪೌರತ್ವವನ್ನು ಸ್ವಯಂ ಪ್ರೇರಿತವಾಗಿ ಪಡೆದ ವ್ಯಕ್ತಿ. ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅನುಚ್ಛೇದ 5, 6 ಅಥವಾ 8ರ ಅಡಿಯಲ್ಲಿ ಸ್ವಯಂಚಾಲಿತವಾಗಿ ಭಾರತೀಯ ಪೌರನಾಗಿಯೇ ಉಳಿಯುತ್ತಾನೆ. ಅನುಚ್ಛೇದ 5, 6 ಅಥವಾ 8ರ ಆಧಾರದಲ್ಲಿ ಭಾರತೀಯ ಪೌರತ್ವವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಭಾರತದ ದ್ವಿಪೌರನಾಗುತ್ತಾನೆ. ಅನುಚ್ಛೇದ 10ರ ಅಡಿಯಲ್ಲಿ ಸ್ವಯಂಚಾಲಿತವಾಗಿ ನೋಂದಾಯಿಸಲ್ಪಡುತ್ತಾನೆ. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 5, 6 ಅಥವಾ 8ರ ಆಧಾರದಲ್ಲಿ ಭಾರತೀಯ ಪೌರತ್ವವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ವಿದೇಶಿ ರಾಜ್ಯದ ಪೌರತ್ವವನ್ನು ಸ್ವಯಂ ಪ್ರೇರಿತವಾಗಿ ಪಡೆದ ವ್ಯಕ್ತಿಯನ್ನು ಅನುಚ್ಛೇದ 5, 6 ಅಥವಾ 8ರ ಆಧಾರದ ಪೌರತ್ವದಿಂದ ಅನುಚ್ಛೇದ 9 ಹೊರಗಿಡುತ್ತದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳು ಯಾವ ಘಟನೆಯೊಂದಿಗೆ ಸಂಬಂಧ ಹೊಂದಿವೆ? ಗ್ಲೋರಿಯಸ್ ಕ್ರಾಂತಿ, ರಷ್ಯನ್ ಕ್ರಾಂತಿ, ಫ್ರೆಂಚ್ ಕ್ರಾಂತಿ, ಅಮೆರಿಕದ ಗೃಹಯುದ್ಧ. ಫ್ರೆಂಚ್ ಕ್ರಾಂತಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವು ಫ್ರೆಂಚ್ ಕ್ರಾಂತಿಯೊಂದಿಗೆ ಸಂಬಂಧಿಸಿದ ಆದರ್ಶಗಳಾಗಿವೆ. ಈಗ ಮುಂದಿನ ಪ್ರಶ್ನೆ. ನ್ಯಾಯಾಲಯಗಳು ಸಂವಿಧಾನ ಮತ್ತು ವೈಯಕ್ತಿಕ ಹಕ್ಕುಗಳನ್ನು ರಕ್ಷಿಸಲು ನೆರವಾಗುವ ಲಕ್ಷಣ ಯಾವುದು? ಉತ್ತರದ ಆಯ್ಕೆಗಳು: ಪ್ರತ್ಯೇಕ ಮತದಾರರ ವ್ಯವಸ್ಥೆ, ಸ್ವತಂತ್ರ ನ್ಯಾಯಾಂಗ, ವಂಶಪಾರಂಪರ್ಯ ಕಾರ್ಯಾಂಗ,
ನಾಮನಿರ್ದೇಶಿತ ಸ್ಥಳೀಯ ಸಂಸ್ಥೆಗಳು. ಸರಿಯಾದ ಉತ್ತರ ಸ್ವತಂತ್ರ ನ್ಯಾಯಾಂಗ. ಸ್ವತಂತ್ರ ನ್ಯಾಯಾಂಗವು ಸಾಂವಿಧಾನಿಕ ಆಡಳಿತ ಮತ್ತು ಹಕ್ಕುಗಳ ಪ್ರಮುಖ ರಕ್ಷಣೆಯಾಗುತ್ತದೆ. 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಯನ್ನು ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯಿತು? 1978, 1976, 1951, 1963, 1976. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು 1976ರಲ್ಲಿ ಜಾರಿಗೊಳಿಸಲಾಯಿತು. ಸಂವಿಧಾನ ಸಭೆಗೆ ಪ್ರಾಂತೀಯ ಪ್ರತಿನಿಧಿಗಳನ್ನು ಚುನಾಯಿಸಲು ಯಾವ ಚುನಾವಣಾ ವಿಧಾನವನ್ನು ಬಳಸಲಾಯಿತು? 2 ಸುತ್ತಿನ ಮತದಾನ ಪದ್ಧತಿ. ಮೊದಲು ಮುನ್ನಡೆಯುವ ಅಭ್ಯರ್ಥಿ ಜಯಿಸುವ ಪದ್ಧತಿ. ಏಕವರ್ಗಾಯಿಸಬಹುದಾದ ಮತದ ಮೂಲಕ ಅನುಪಾತಾತ್ಮಕ ಪ್ರತಿನಿಧಿತ್ವ. ಸರಳ ಬಹುಮತದ ಮುಕ್ತ ಮತದಾನ. ಏಕವರ್ಗಾಯಿಸಬಹುದಾದ ಮತದ ಮೂಲಕ ಅನುಪಾತಾತ್ಮಕ ಪ್ರತಿನಿಧಿತ್ವ. ಪ್ರಾಂತೀಯ ಪ್ರತಿನಿಧಿಗಳನ್ನು ಏಕವರ್ಗಾಯಿಸಬಹುದಾದ ಮತದ ಮೂಲಕ ಅನುಪಾತಾತ್ಮಕ ಪ್ರತಿನಿಧಿತ್ವ ಪದ್ಧತಿಯಲ್ಲಿ ಚುನಾಯಿಸಲಾಯಿತು. ಸಂವಿಧಾನ ಜಾರಿಗೆ ಬಂದ ಆರಂಭದಿಂದಲೇ ಭಾರತದಲ್ಲಿ ಯಾವ ಪ್ರಜಾಸತ್ತಾತ್ಮಕ ತತ್ವವನ್ನು ಅಳವಡಿಸಲಾಯಿತು? ಆಸ್ತಿ ಆಧಾರಿತ ಮತದಾನ, ಸಮುದಾಯ ಆಧಾರಿತ ಮತದಾನ, ತೆರಿಗೆದಾರರಿಗೆ ಮಾತ್ರ ಮತದಾನ, ಸಾರ್ವತ್ರಿಕ ವಯಸ್ಕ ಮತಾಧಿಕಾರ. ಸಾರ್ವತ್ರಿಕ ವಯಸ್ಕ ಮತಾಧಿಕಾರ. ಆಸ್ತಿ ಅಥವಾ ಶೈಕ್ಷಣಿಕ ಅರ್ಹತೆಗಳನ್ನು ಕಡ್ಡಾಯಗೊಳಿಸದೆ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತಾಧಿಕಾರವನ್ನು ಅಳವಡಿಸಿತು. ಪ್ರಶ್ನೆ ಸಂಖ್ಯೆ 59. ಕಾನೂನಿನಿಂದ ಸ್ಥಾಪಿತವಾದ ಕಾರ್ಯವಿಧಾನ ಎಂಬ ಅಭಿವ್ಯಕ್ತಿ ಯಾವ ದೇಶದ ಸಂವಿಧಾನದಿಂದ ಪ್ರಭಾವಿತವಾಗಿದೆ? ಆಯ್ಕೆಗಳು ಇಲ್ಲಿವೆ. ಐರ್ಲೆಂಡ್, ದಕ್ಷಿಣ ಆಫ್ರಿಕಾ, ಜಪಾನ್, ಫ್ರಾನ್ಸ್. ಸರಿಯಾದ ಉತ್ತರ ಜಪಾನ್. ಈ ಪದಪ್ರಯೋಗವು ಜಪಾನ್ ಸಂವಿಧಾನದಿಂದ ಪ್ರೇರಿತವಾಗಿದೆ. ಈಗ ಮುಂದಿನ ಪ್ರಶ್ನೆ. ತುರ್ತು ಪರಿಸ್ಥಿತಿಯಲ್ಲಿ ಕೆಲವು ಹಕ್ಕುಗಳನ್ನು ಅಮಾನತುಗೊಳಿಸುವ ವ್ಯವಸ್ಥೆ ಯಾವ ಸಂವಿಧಾನದಿಂದ ಪ್ರಭಾವಿತವಾಗಿದೆ? ಉತ್ತರದ ಆಯ್ಕೆಗಳು: ಜಪಾನ್, ಯುನೈಟೆಡ್ ಕಿಂಗ್ಡಮ್, ಐರ್ಲೆಂಡ್, ವೈಮರ್ ಜರ್ಮನಿ. ಉತ್ತರ ವೈಮರ್ ಜರ್ಮನಿ. ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಹಕ್ಕುಗಳ ಅಮಾನತು ವ್ಯವಸ್ಥೆ ಜರ್ಮನಿಯ ವೈಮರ್ ಸಂವಿಧಾನದಿಂದ ಪ್ರೇರಿತವಾಗಿದೆ. ಜನವರಿ 24, 1950ರಂದು ಸಂವಿಧಾನ ಸಭೆಯ ಎಷ್ಟು ಸದಸ್ಯರು ಸಂವಿಧಾನಕ್ಕೆ ಸಹಿ ಹಾಕಿದರು? 389, 395, 284, 299. 284. ಒಟ್ಟು 284 ಸದಸ್ಯರು ಸಂವಿಧಾನಕ್ಕೆ ಸಹಿ ಹಾಕಿದರು. ಪ್ರಶ್ನೆ ಸಂಖ್ಯೆ 62. ಅನುಚ್ಛೇದ 3ರ ಮುಖ್ಯ ಖಂಡಗಳ ಉದ್ದೇಶಕ್ಕಾಗಿ ರಾಜ್ಯ ಎಂಬ ಪದವು ಯಾವುದನ್ನು ಒಳಗೊಂಡಿದೆ? ಉತ್ತರದ ಆಯ್ಕೆಗಳು: ಕೇಂದ್ರಾಡಳಿತ ಪ್ರದೇಶವನ್ನು, ಪೂರ್ಣ ರಾಜ್ಯಗಳನ್ನು ಮಾತ್ರ, 1950ರಲ್ಲಿ ಅಸ್ತಿತ್ವದಲ್ಲಿದ್ದ ರಾಜ್ಯಗಳನ್ನು ಮಾತ್ರ, ವಿಧಾನ ಪರಿಷತ್ತು ಹೊಂದಿರುವ ರಾಜ್ಯಗಳನ್ನು ಮಾತ್ರ. ಸರಿಯಾದ ಉತ್ತರ ಕೇಂದ್ರಾಡಳಿತ ಪ್ರದೇಶವನ್ನು. ಅನುಚ್ಛೇದ 3ರ ವಿವರಣೆಯ ಪ್ರಕಾರ ಅ ರಿಂದ ಈ ಖಂಡಗಳಿಗಾಗಿ ರಾಜ್ಯ ಎಂಬ ಪದವು ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿದೆ, ಆದರೆ ಉಪಬಂಧಕ್ಕಾಗಿ ಒಳಗೊಂಡಿಲ್ಲ. ಅನುಚ್ಛೇದ 3ರ ಅಡಿಯ ಮಸೂದೆಯನ್ನು ಸಂಸತ್ತಿನಲ್ಲಿ ಯಾರ ಶಿಫಾರಸಿನ ಮೇರೆಗೆ ಮಾತ್ರ ಮಂಡಿಸಬಹುದು? ಪರಿಣಾಮ ಬೀರುವ ರಾಜ್ಯದ ರಾಜ್ಯಪಾಲರು, ಭಾರತದ ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ. ರಾಷ್ಟ್ರಪತಿ. ಅನುಚ್ಛೇದ 3ರ ಮಸೂದೆಯನ್ನು ಮಂಡಿಸುವ ಮೊದಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯವಾಗಿದೆ. ಭಾರತದ ಸಂಸದೀಯ ಆಡಳಿತ ವ್ಯವಸ್ಥೆಯು ಮುಖ್ಯವಾಗಿ ಯಾವ ದೇಶದ ಸಂವಿಧಾನಿಕ ಪದ್ಧತಿಯಿಂದ ಪ್ರೇರಿತವಾಗಿದೆ? ಸ್ವಿಟ್ಜರ್ಲ್ಯಾಂಡ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್. ಸಂಸದೀಯ ಸಚಿವ ಸಂಪುಟ ಪದ್ಧತಿ ಮತ್ತು ಶಾಸನಾಂಗದ ಆಚರಣೆಗಳು ಬಹುಪಾಲು ಯುನೈಟೆಡ್ ಕಿಂಗ್ಡಮ್ನಿಂದ ಪ್ರೇರಿತವಾಗಿವೆ. ಭಾರತದ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ರಾಜಸತ್ತೆಗೆ ವರ್ಗಾಯಿಸಿದ ಕಾಯ್ದೆ ಯಾವುದು? ಭಾರತೀಯ ಮಂಡಳಿ ಕಾಯ್ದೆ 1861.
ಭಾರತ ಸರ್ಕಾರ ಕಾಯ್ದೆ 1858. ಚಾರ್ಟರ್ ಕಾಯ್ದೆ 1853. ಭಾರತ ಸರ್ಕಾರ ಕಾಯ್ದೆ 1919. ಭಾರತ ಸರ್ಕಾರ ಕಾಯ್ದೆ 1858. 1858ರ ಭಾರತ ಸರ್ಕಾರ ಕಾಯ್ದೆಯು ಕಂಪನಿ ಆಡಳಿತವನ್ನು ಕೊನೆಗೊಳಿಸಿ ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಜಸತ್ತೆಗೆ ವರ್ಗಾಯಿಸಿತು. ಈಗ ಮುಂದಿನ ಪ್ರಶ್ನೆ. ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯು ಮುಖ್ಯವಾಗಿ ಯಾವ ದೇಶದ ಸಂವಿಧಾನದಿಂದ ಪ್ರೇರಿತವಾಗಿದೆ? ಆಯ್ಕೆಗಳು: ಕೆನಡಾ, ಆಸ್ಟ್ರೇಲಿಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಐರ್ಲೆಂಡ್. ಸರಿಯಾದ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ. ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾದ ಮೂಲಭೂತ ಹಕ್ಕುಗಳು ಮುಖ್ಯವಾಗಿ ಅಮೆರಿಕದ ಸಂವಿಧಾನದಿಂದ ಪ್ರೇರಿತವಾಗಿವೆ. ಯಾವ ಕಾಯ್ದೆಯ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವಾಣಿಜ್ಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿತು? ಭಾರತ ಸರ್ಕಾರ ಕಾಯ್ದೆ 1858. ಚಾರ್ಟರ್ ಕಾಯ್ದೆ 1833. ಚಾರ್ಟರ್ ಕಾಯ್ದೆ 1813. ಚಾರ್ಟರ್ ಕಾಯ್ದೆ 1853. ಚಾರ್ಟರ್ ಕಾಯ್ದೆ 1833. 1833ರ ಚಾರ್ಟರ್ ಕಾಯ್ದೆಯು ಕಂಪನಿಯ ವಾಣಿಜ್ಯ ಚಟುವಟಿಕೆಗಳನ್ನು ಕೊನೆಗೊಳಿಸಿ ಅದನ್ನು ಮುಖ್ಯವಾಗಿ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಿತು. ಬಂಗಾಳದ ಗವರ್ನರ್ ಜನರಲ್ ಅವರನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಿದ ಕಾಯ್ದೆ ಯಾವುದು? ಭಾರತೀಯ ಮಂಡಳಿ ಕಾಯ್ದೆ 1861. ಚಾರ್ಟರ್ ಕಾಯ್ದೆ 1833. ಭಾರತ ಸರ್ಕಾರ ಕಾಯ್ದೆ 1858. ಚಾರ್ಟರ್ ಕಾಯ್ದೆ 1853. ಚಾರ್ಟರ್ ಕಾಯ್ದೆ 1833. 1833ರ ಚಾರ್ಟರ್ ಕಾಯ್ದೆಯು ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ರಚಿಸುವ ಮೂಲಕ ಆಡಳಿತವನ್ನು ಕೇಂದ್ರೀಕರಿಸಿತು. ಈಗ ಮುಂದಿನ ಪ್ರಶ್ನೆ. ಕರಡು ಸಮಿತಿಯು ತನ್ನ ಮೊದಲ ಕರಡು ಸಂವಿಧಾನವನ್ನು ಸಂವಿಧಾನ ಸಭೆಯ ಅಧ್ಯಕ್ಷರಿಗೆ ಯಾವಾಗ ಸಲ್ಲಿಸಿತು? ಆಯ್ಕೆಗಳು: ನವೆಂಬರ್ 26, 1949, ಫೆಬ್ರವರಿ 21, 1948, ಆಗಸ್ಟ್ 29, 1947, ನವೆಂಬರ್ 4, 1948. ಸರಿಯಾದ ಉತ್ತರ ಫೆಬ್ರವರಿ 21, 1948. ಕರಡು ಸಮಿತಿಯು ಫೆಬ್ರವರಿ 21, 1948ರಂದು ತನ್ನ ಕರಡನ್ನು ಸಲ್ಲಿಸಿತು. ಸಂವಿಧಾನ ತಿದ್ದುಪಡಿಯ ವಿಧಾನ ಮತ್ತು ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನ ಯಾವ ದೇಶದಿಂದ ಪ್ರಭಾವಿತವಾಗಿದೆ? ದಕ್ಷಿಣ ಆಫ್ರಿಕಾ, ಫ್ರಾನ್ಸ್, ಕೆನಡಾ, ರಷ್ಯಾ. ದಕ್ಷಿಣ ಆಫ್ರಿಕಾ. ಈ ಲಕ್ಷಣಗಳು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಪ್ರೇರಿತವಾಗಿವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಸ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸಲು ಅಥವಾ ಸ್ಥಾಪಿಸಲು ಸಂಸತ್ತಿಗೆ ಅಧಿಕಾರ ನೀಡುವ ಅನುಚ್ಛೇದ ಯಾವುದು? ಆಯ್ಕೆಗಳು: ಅನುಚ್ಛೇದ 2, ಅನುಚ್ಛೇದ 1, ಅನುಚ್ಛೇದ 3, ಅನುಚ್ಛೇದ 4. ಸರಿಯಾದ ಉತ್ತರ ಅನುಚ್ಛೇದ 2. ಅನುಚ್ಛೇದ 2ವು ಹೊಸ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸುವುದು ಅಥವಾ ಸ್ಥಾಪಿಸುವುದಕ್ಕೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 72. ಅನುಚ್ಛೇದ 7ರ ಅಪವಾದವು ಯಾವ ಉದ್ದೇಶದ ಅನುಮತಿ ಪತ್ರದೊಂದಿಗೆ ಭಾರತಕ್ಕೆ ಮರಳಿದ ವ್ಯಕ್ತಿಗೆ ಅನ್ವಯಿಸುತ್ತದೆ? ಆಯ್ಕೆಗಳು: ಧಾರ್ಮಿಕ ಯಾತ್ರೆಗೆ ಮಾತ್ರ, ಪುನರ್ವಸತಿ ಅಥವಾ ಶಾಶ್ವತ ಮರಳಿಕೆಗಾಗಿ, ಪ್ರವಾಸ ಅಥವಾ ಅಧ್ಯಯನಕ್ಕಾಗಿ, ತಾತ್ಕಾಲಿಕ ಉದ್ಯೋಗಕ್ಕಾಗಿ. ಸರಿಯಾದ ಉತ್ತರ ಪುನರ್ವಸತಿ ಅಥವಾ ಶಾಶ್ವತ ಮರಳಿಕೆಗಾಗಿ. ಪುನರ್ವಸತಿ ಅಥವಾ ಶಾಶ್ವತವಾಗಿ ಮರಳಲು ನೀಡಿದ ಅನುಮತಿ ಪತ್ರದೊಂದಿಗೆ ಹಿಂದಿರುಗಿದವರಿಗೆ ಅನುಚ್ಛೇದ 7ರ ಅಪವಾದ ಅನ್ವಯಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ನವೆಂಬರ್ 4, 1948ರಂದು ಸಂವಿಧಾನ ಸಭೆಯ ಪರಿಗಣನೆಗಾಗಿ ಕರಡು ಸಂವಿಧಾನವನ್ನು ಅಧಿಕೃತವಾಗಿ ಪರಿಚಯಿಸಿದವರು ಯಾರು? ನಿಮ್ಮ ಆಯ್ಕೆಗಳು: ವಲ್ಲಭಭಾಯಿ ಪಟೇಲ್, ಬಿ. ಆರ್. ಅಂಬೇಡ್ಕರ್, ಜವಾಹರಲಾಲ್ ನೆಹರು, ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಬಿ. ಆರ್. ಅಂಬೇಡ್ಕರ್.
ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಿ.ಆರ್. ಅಂಬೇಡ್ಕರ್ ಅವರು ಕರಡು ಸಂವಿಧಾನವನ್ನು ಪರಿಚಯಿಸಿದರು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಣೆಗೆ ನಿಯಂತ್ರಣ ಮಂಡಳಿಯನ್ನು ರಚಿಸಿದ ಕಾಯ್ದೆ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಭಾರತೀಯ ಮಂಡಳಿ ಕಾಯ್ದೆ 1892, ಚಾರ್ಟರ್ ಕಾಯ್ದೆ 1813, ಭಾರತ ಸರ್ಕಾರ ಕಾಯ್ದೆ 1858, ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಉತ್ತರ ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಪಿಟ್ಸ್ ಇಂಡಿಯಾ ಕಾಯ್ದೆಯು ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಿ ದ್ವಂದ್ವ ನಿಯಂತ್ರಣ ವ್ಯವಸ್ಥೆಯನ್ನು ಪರಿಚಯಿಸಿತು. ಈಗ ಮುಂದಿನ ಪ್ರಶ್ನೆ. ಬ್ರಿಟಿಷ್ ಭಾರತದಲ್ಲಿ ಕೇಂದ್ರ ಮಟ್ಟದಲ್ಲಿ ದ್ವಿಸದನ ಶಾಸನಾಂಗವನ್ನು ಮೊದಲ ಬಾರಿಗೆ ಪರಿಚಯಿಸಿದ ಕಾಯ್ದೆ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947, ಭಾರತೀಯ ಮಂಡಳಿ ಕಾಯ್ದೆ 1909, ಭಾರತ ಸರ್ಕಾರ ಕಾಯ್ದೆ 1919, ಭಾರತ ಸರ್ಕಾರ ಕಾಯ್ದೆ 1935. ಸರಿಯಾದ ಉತ್ತರ ಭಾರತ ಸರ್ಕಾರ ಕಾಯ್ದೆ 1919. 1919ರ ಕಾಯ್ದೆಯು 2 ಸದನಗಳನ್ನು ಹೊಂದಿದ ಕೇಂದ್ರ ಶಾಸನಾಂಗವನ್ನು ರಚಿಸಿತು. ಬಲಿಷ್ಠ ಕೇಂದ್ರ ಮತ್ತು ಉಳಿಕೆ ಅಧಿಕಾರಗಳು ಕೇಂದ್ರದಲ್ಲಿರುವ ಒಕ್ಕೂಟದ ಕಲ್ಪನೆ ಯಾವ ದೇಶದಿಂದ ಪ್ರಭಾವಿತವಾಗಿದೆ? ಆಸ್ಟ್ರೇಲಿಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಸ್ವಿಟ್ಜರ್ಲ್ಯಾಂಡ್, ಕೆನಡಾ. ಕೆನಡಾ. ಬಲಿಷ್ಠ ಕೇಂದ್ರವನ್ನು ಹೊಂದಿರುವ ಹಲವು ಒಕ್ಕೂಟೀಯ ಲಕ್ಷಣಗಳು ಕೆನಡಾ ಸಂವಿಧಾನದಿಂದ ಪ್ರೇರಿತವಾಗಿವೆ. ಪ್ರಶ್ನೆ ಸಂಖ್ಯೆ 77. ಪಾಕಿಸ್ತಾನದಿಂದ ಬಂದ ವಲಸಿಗರನ್ನು 2 ವರ್ಗಗಳಾಗಿ ವಿಂಗಡಿಸಲು ಅನುಚ್ಛೇದ 6ರಲ್ಲಿ ಯಾವ ದಿನಾಂಕವನ್ನು ಬಳಸಲಾಗಿದೆ? ಆಯ್ಕೆಗಳು: ಜುಲೈ 19, 1948, ಮಾರ್ಚ್ 1, 1947, ಆಗಸ್ಟ್ 15, 1947, ಜನವರಿ 26, 1950. ಮತ್ತು ಸರಿಯಾದ ಉತ್ತರ ಜುಲೈ 19, 1948. ಅನುಚ್ಛೇದ 6ವು ಜುಲೈ 19, 1948ಕ್ಕೂ ಮೊದಲು ಮತ್ತು ಆ ದಿನಾಂಕದಂದು ಅಥವಾ ನಂತರ ವಲಸೆ ಬಂದವರನ್ನು ಪ್ರತ್ಯೇಕಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಡಿ.ಪಿ. ಖೈತಾನ್ ಅವರ ನಿಧನದ ನಂತರ ಕರಡು ಸಮಿತಿಯಲ್ಲಿ ಅವರ ಸ್ಥಾನವನ್ನು ಯಾರು ವಹಿಸಿಕೊಂಡರು? ಆಯ್ಕೆಗಳು ಇಲ್ಲಿವೆ. ಬಿ.ಎನ್. ರಾವ್, ಜಿ.ವಿ. ಮಾವಲಂಕರ್, ಟಿ. ಕೃಷ್ಣಮಾಚಾರಿ, ಎಚ್.ಸಿ. ಮುಖರ್ಜಿ. ಮತ್ತು ಸರಿಯಾದ ಉತ್ತರ ಟಿ. ಕೃಷ್ಣಮಾಚಾರಿ. ಡಿ.ಪಿ. ಖೈತಾನ್ ಅವರ ಸ್ಥಾನಕ್ಕೆ ಟಿ. ಕೃಷ್ಣಮಾಚಾರಿ ನೇಮಕಗೊಂಡರು. ಅನುಚ್ಛೇದ 2 ಮತ್ತು 3ರ ಅಡಿಯಲ್ಲಿ ಮಾಡಿದ ಕಾನೂನನ್ನು ಅನುಚ್ಛೇದ 4ರ ಪ್ರಕಾರ ಹೇಗೆ ಪರಿಗಣಿಸಲಾಗುತ್ತದೆ? ರಾಜ್ಯಗಳ ಅನುಮೋದನೆ ಅಗತ್ಯವಿರುವ ಸಂವಿಧಾನ ತಿದ್ದುಪಡಿ. ನ್ಯಾಯಾಂಗ ಆದೇಶ. ಅನುಚ್ಛೇದ 368ರ ಉದ್ದೇಶಕ್ಕಾಗಿ ಸಂವಿಧಾನ ತಿದ್ದುಪಡಿಯಲ್ಲ. ಅನುಚ್ಛೇದ 368ರ ಅಡಿಯ ತಿದ್ದುಪಡಿ. ಅನುಚ್ಛೇದ 368ರ ಉದ್ದೇಶಕ್ಕಾಗಿ ಸಂವಿಧಾನ ತಿದ್ದುಪಡಿಯಲ್ಲ. ಇಂತಹ ಕಾನೂನನ್ನು ಅನುಚ್ಛೇದ 368ರ ಅಡಿಯ ಸಂವಿಧಾನ ತಿದ್ದುಪಡಿಯೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಅನುಚ್ಛೇದ 4 ಸ್ಪಷ್ಟವಾಗಿ ಹೇಳುತ್ತದೆ. ಮುಂದಿನ ಪ್ರಶ್ನೆ. ಅನುಚ್ಛೇದ 2 ಅಥವಾ 3ರ ಅಡಿಯಲ್ಲಿ ಮಾಡಿದ ಕಾನೂನು ಅಗತ್ಯವಿದ್ದರೆ ಯಾವ ಅನುಸೂಚಿಗಳನ್ನು ತಿದ್ದುಪಡಿ ಮಾಡಬಹುದು? ಉತ್ತರದ ಆಯ್ಕೆಗಳು: 2ನೇ ಮತ್ತು 3ನೇ ಅನುಸೂಚಿಗಳು, 5ನೇ ಮತ್ತು 6ನೇ ಅನುಸೂಚಿಗಳು, 7ನೇ ಮತ್ತು 8ನೇ ಅನುಸೂಚಿಗಳು, ಮೊದಲ ಮತ್ತು 4ನೇ ಅನುಸೂಚಿಗಳು. ಉತ್ತರ ಮೊದಲ ಮತ್ತು 4ನೇ ಅನುಸೂಚಿಗಳು. ಅನುಚ್ಛೇದ 4ವು ಮೊದಲ ಮತ್ತು 4ನೇ ಅನುಸೂಚಿಗಳಲ್ಲಿ ಅಗತ್ಯವಾದ ಪರಿಣಾಮಾನುಸಾರ ತಿದ್ದುಪಡಿ ಮಾಡಲು ಅವಕಾಶ ನೀಡುತ್ತದೆ. ಗವರ್ನರ್ ಜನರಲ್ ಮಂಡಳಿಯ ಶಾಸನಾಂಗ ಮತ್ತು ಕಾರ್ಯಾಂಗ ಕಾರ್ಯಗಳನ್ನು ಮೊದಲ ಬಾರಿಗೆ ಬೇರ್ಪಡಿಸಿದ ಕಾಯ್ದೆ ಯಾವುದು? ಚಾರ್ಟರ್ ಕಾಯ್ದೆ 1853, ಚಾರ್ಟರ್ ಕಾಯ್ದೆ 1833, ಭಾರತೀಯ ಮಂಡಳಿ ಕಾಯ್ದೆ 1861, ಭಾರತ ಸರ್ಕಾರ ಕಾಯ್ದೆ 1919.
ಚಾರ್ಟರ್ ಕಾಯ್ದೆ 1853 1853ರ ಚಾರ್ಟರ್ ಕಾಯ್ದೆಯು ಗವರ್ನರ್ ಜನರಲ್ ಮಂಡಳಿಯೊಳಗೆ ಪ್ರತ್ಯೇಕ ಶಾಸನ ವಿಭಾಗವನ್ನು ಪರಿಚಯಿಸಿತು. ಭಾರತದ ಜನತೆಯಾದ ನಾವು ಎಂಬ ಪದಗಳು ಸಂವಿಧಾನದ ಅಂತಿಮ ಅಧಿಕಾರವು ಯಾರಿಂದ ಬರುತ್ತದೆ ಎಂಬುದನ್ನು ಸೂಚಿಸುತ್ತವೆ. ಸಂವಿಧಾನ ಸಭೆಯಿಂದ ಮಾತ್ರ. ಭಾರತದ ಜನರಿಂದ. ರಾಜ್ಯ ಸರ್ಕಾರಗಳಿಂದ. ಬ್ರಿಟಿಷ್ ಸಂಸತ್ತಿನಿಂದ. ಭಾರತದ ಜನರಿಂದ. ಪ್ರಾರಂಭಿಕ ಪದಗಳು ಜನಸಾರ್ವಭೌಮತ್ವವನ್ನು ಘೋಷಿಸುತ್ತವೆ. ಸಾಂವಿಧಾನಿಕ ಅಧಿಕಾರವು ಜನರಲ್ಲೇ ನೆಲೆಸಿದೆ. ಅನುಚ್ಛೇದ 7 ಮುಖ್ಯವಾಗಿ ಯಾವ ದಿನಾಂಕದ ನಂತರ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದ ವ್ಯಕ್ತಿಗಳಿಗೆ ಸಂಬಂಧಿಸಿದೆ. ನವೆಂಬರ್ 26, 1949, ಜುಲೈ 19, 1948, ಮಾರ್ಚ್ 1, 1947, ಆಗಸ್ಟ್ 15, 1947, ಮಾರ್ಚ್ 1, 1947. ಅನುಚ್ಛೇದ 7 ಮಾರ್ಚ್ 1, 1947ರ ನಂತರ ಪಾಕಿಸ್ತಾನಕ್ಕೆ ವಲಸೆ ಹೋದ ನಿರ್ದಿಷ್ಟ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ. 1934ರಲ್ಲಿ ಭಾರತಕ್ಕೆ ಸಂವಿಧಾನ ಸಭೆಯ ಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿದ ಕೀರ್ತಿ ಸಾಮಾನ್ಯವಾಗಿ ಯಾರಿಗೆ ಸಲ್ಲುತ್ತದೆ? ಜವಾಹರಲಾಲ್ ನೆಹರು, ಎಂ.ಎನ್. ರಾಯ್, ಬಿ.ಆರ್. ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್. ಎಂ.ಎನ್. ರಾಯ್. ಎಂ.ಎನ್. ರಾಯ್ ಅವರು 1934ರಲ್ಲಿ ಸಂವಿಧಾನ ಸಭೆಯ ಕಲ್ಪನೆಯನ್ನು ಪ್ರಸ್ತಾಪಿಸಿದರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮವರ್ತಿ ಪಟ್ಟಿ ಮತ್ತು ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದ ವ್ಯವಸ್ಥೆ ಯಾವ ದೇಶದ ಸಂವಿಧಾನದಿಂದ ಪ್ರೇರಿತವಾಗಿದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಜರ್ಮನಿ, ಐರ್ಲೆಂಡ್, ಜಪಾನ್, ಆಸ್ಟ್ರೇಲಿಯಾ. ಉತ್ತರ ಆಸ್ಟ್ರೇಲಿಯಾ. ಸಮವರ್ತಿ ಪಟ್ಟಿ ಮತ್ತು ಜಂಟಿ ಅಧಿವೇಶನದ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡೆದದ್ದೆಂದು ಪರಿಗಣಿಸಲಾಗುತ್ತದೆ. ಈಗ ಮುಂದಿನ ಪ್ರಶ್ನೆ. ಬ್ರಿಟನ್ನಿಂದ ಭಾರತದ ಆಡಳಿತದ ಮೇಲೆ ನಿಯಂತ್ರಣ ವಹಿಸಲು 1858ರ ಭಾರತ ಸರ್ಕಾರ ಕಾಯ್ದೆಯು ಯಾವ ಹುದ್ದೆಯನ್ನು ಸೃಷ್ಟಿಸಿತು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಭಾರತದ ರಾಜ್ಯ ಕಾರ್ಯದರ್ಶಿ, ಬಂಗಾಳದ ಗವರ್ನರ್ ಜನರಲ್, ಭಾರತದ ಪ್ರಧಾನಮಂತ್ರಿ, ವ್ಯಾಪಾರ ಮಂಡಳಿಯ ಅಧ್ಯಕ್ಷ. ಸರಿಯಾದ ಉತ್ತರ ಭಾರತದ ರಾಜ್ಯ ಕಾರ್ಯದರ್ಶಿ. ಈ ಕಾಯ್ದೆಯು ಭಾರತ ಮಂಡಳಿಯ ಸಹಾಯದೊಂದಿಗೆ ಕಾರ್ಯನಿರ್ವಹಿಸುವ ಭಾರತದ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನು ಸೃಷ್ಟಿಸಿತು. ಪ್ರಶ್ನೆ ಸಂಖ್ಯೆ 87. ವಿಸ್ತರಿತ ಶಾಸನ ಮಂಡಳಿಗೆ ಭಾರತೀಯರನ್ನು ನಾಮನಿರ್ದೇಶನ ಮಾಡಲು ವೈಸರಾಯ್ಗೆ ಮೊದಲ ಬಾರಿಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಆಯ್ಕೆಗಳು. ಭಾರತೀಯ ಮಂಡಳಿ ಕಾಯ್ದೆ 1861, ಭಾರತೀಯ ಮಂಡಳಿ ಕಾಯ್ದೆ 1909, ಭಾರತೀಯ ಮಂಡಳಿ ಕಾಯ್ದೆ 1892, ಭಾರತ ಸರ್ಕಾರ ಕಾಯ್ದೆ 1919. ಉತ್ತರ ಭಾರತೀಯ ಮಂಡಳಿ ಕಾಯ್ದೆ 1861. 1861ರ ಭಾರತೀಯ ಮಂಡಳಿ ಕಾಯ್ದೆಯು ನಾಮನಿರ್ದೇಶನದ ಮೂಲಕ ಭಾರತೀಯರನ್ನು ಕಾನೂನು ರಚನೆಯಲ್ಲಿ ಭಾಗವಹಿಸಲು ಆರಂಭಿಕ ಅವಕಾಶ ನೀಡಿತು. ಅನುಚ್ಛೇದ 3ರ ಅಡಿಯ ಮಸೂದೆ ಕುರಿತು ಪರಿಣಾಮ ಬೀರುವ ರಾಜ್ಯದ ಶಾಸನ ಮಂಡಳಿ ವ್ಯಕ್ತಪಡಿಸುವ ಅಭಿಪ್ರಾಯಗಳ ಕಾನೂನು ಪರಿಣಾಮವೇನು? ಅವು ಸ್ವಯಂಚಾಲಿತವಾಗಿ ಮಸೂದೆಯ ಭಾಗವಾಗುತ್ತವೆ. ಅವು ಸಂಸತ್ತಿಗೆ ಬಾಧ್ಯಕರವಾಗುತ್ತವೆ. ಅವು ವೀಟೋಗೆ ಸಮಾನವಾಗುತ್ತವೆ. ಅವು ಸಲಹಾತ್ಮಕವಾಗಿದ್ದು ಸಂಸತ್ತಿಗೆ ಬಾಧ್ಯಕರವಲ್ಲ. ಅವು ಸಲಹಾತ್ಮಕವಾಗಿದ್ದು ಸಂಸತ್ತಿಗೆ ಬಾಧ್ಯಕರವಲ್ಲ. ರಾಜ್ಯದ ಅಭಿಪ್ರಾಯಕ್ಕಾಗಿ ಮಸೂದೆಯನ್ನು ಕಳುಹಿಸಬೇಕು ಎಂದು ಸಂವಿಧಾನ ಹೇಳುತ್ತದೆ, ಆದರೆ ಆ ಅಭಿಪ್ರಾಯವು ಸಂಸತ್ತಿಗೆ ಬಾಧ್ಯಕರವಲ್ಲ. ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಹಾಗೂ ಬುಡಕಟ್ಟು ಮತ್ತು ಹೊರಗಿಡಲಾದ ಪ್ರದೇಶಗಳ ಸಲಹಾ ಸಮಿತಿಗೆ ಯಾರು ಅಧ್ಯಕ್ಷತೆ ವಹಿಸಿದ್ದರು? ವಲ್ಲಭಭಾಯಿ ಪಟೇಲ್, ಬಿ.ಎನ್. ರಾವ್, ರಾಜೇಂದ್ರ ಪ್ರಸಾದ್, ಜವಾಹರಲಾಲ್ ನೆಹರು. ವಲ್ಲಭಭಾಯಿ ಪಟೇಲ್. ವಲ್ಲಭಭಾಯಿ ಪಟೇಲ್ ಅವರು ಸಲಹಾ ಸಮಿತಿಗೆ ಅಧ್ಯಕ್ಷತೆ ವಹಿಸಿದ್ದರು.
ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 8ರ ಪ್ರಕಾರ ವಿದೇಶದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿದ್ದ ಭಾರತೀಯ ಮೂಲದ ವ್ಯಕ್ತಿಯನ್ನು ಯಾರು ಭಾರತದ ಪೌರನಾಗಿ ನೋಂದಾಯಿಸಬಹುದಾಗಿತ್ತು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಭಾರತದ ಮುಖ್ಯ ನ್ಯಾಯಮೂರ್ತಿ, ಯಾವುದೇ ರಾಜ್ಯದ ರಾಜ್ಯಪಾಲರು, ಭಾರತದ ಜಿಲ್ಲಾ ದಂಡಾಧಿಕಾರಿ, ಭಾರತದ ರಾಜತಾಂತ್ರಿಕ ಅಥವಾ ವಾಣಿಜ್ಯ ದೂತಾವಾಸ ಪ್ರತಿನಿಧಿ. ಸರಿಯಾದ ಉತ್ತರ ಭಾರತದ ರಾಜತಾಂತ್ರಿಕ ಅಥವಾ ವಾಣಿಜ್ಯ ದೂತಾವಾಸ ಪ್ರತಿನಿಧಿ. ವಾಸಿಸುವ ದೇಶದಲ್ಲಿರುವ ಭಾರತದ ರಾಜತಾಂತ್ರಿಕ ಅಥವಾ ವಾಣಿಜ್ಯ ದೂತಾವಾಸ ಪ್ರತಿನಿಧಿಯ ಮೂಲಕ ನೋಂದಣಿ ಮಾಡಲು ಅನುಚ್ಛೇದ 8 ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನಾರೋಗ್ಯದ ಕಾರಣ ಬಿ.ಎಲ್. ಮಿಟ್ಟರ್ ರಾಜೀನಾಮೆ ನೀಡಿದ ನಂತರ ಕರಡು ಸಮಿತಿಯಲ್ಲಿ ಅವರ ಸ್ಥಾನವನ್ನು ಯಾರು ವಹಿಸಿಕೊಂಡರು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಕೆ.ಟಿ. ಶಾ, ಎನ್. ಮಾಧವರಾವ್, ಟಿ. ಕೃಷ್ಣಮಾಚಾರಿ, ಎಚ್.ವಿ. ಕಾಮತ್. ಉತ್ತರ ಎನ್. ಮಾಧವರಾವ್. ಬಿ.ಎಲ್. ಮಿಟ್ಟರ್ ಅವರ ಸ್ಥಾನಕ್ಕೆ ಎನ್. ಮಾಧವರಾವ್ ನೇಮಕಗೊಂಡರು. ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶ, ಗಡಿ ಅಥವಾ ಹೆಸರಿನ ಬದಲಾವಣೆಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಅನುಚ್ಛೇದ 2, ಅನುಚ್ಛೇದ 4, ಅನುಚ್ಛೇದ 11, ಅನುಚ್ಛೇದ 3. ಅನುಚ್ಛೇದ 3. ಅನುಚ್ಛೇದ 3ವು ಕಾನೂನಿನ ಮೂಲಕ ರಾಜ್ಯಗಳನ್ನು ಪುನರ್ರಚಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಹಿಂದಿನ ಅನುಚ್ಛೇದಗಳ ಅಡಿಯಲ್ಲಿ ಪೌರರೆಂದು ಗುರುತಿಸಲಾದ ವ್ಯಕ್ತಿಗಳು ಯಾವುದಕ್ಕೆ ಒಳಪಟ್ಟಂತೆ ಪೌರರಾಗಿ ಮುಂದುವರಿಯುತ್ತಾರೆ ಎಂದು ಅನುಚ್ಛೇದ 10 ಹೇಳುತ್ತದೆ? ಆಯ್ಕೆಗಳು. ಪ್ರತಿ 5 ವರ್ಷಕ್ಕೊಮ್ಮೆ ಹೊಸ ಪ್ರಮಾಣವಚನಕ್ಕೆ, ಸಂಸತ್ತು ಮಾಡುವ ಯಾವುದೇ ಕಾನೂನಿಗೆ, ಪ್ರತಿಯೊಂದು ರಾಜ್ಯ ಶಾಸನ ಮಂಡಳಿಯ ಅನುಮೋದನೆಗೆ, ಸುಪ್ರೀಂ ಕೋರ್ಟ್ ಪ್ರಮಾಣಪತ್ರಕ್ಕೆ. ಉತ್ತರ ಸಂಸತ್ತು ಮಾಡುವ ಯಾವುದೇ ಕಾನೂನಿಗೆ. ಸಂಸತ್ತು ಜಾರಿಗೊಳಿಸಬಹುದಾದ ಕಾನೂನುಗಳಿಗೆ ಒಳಪಟ್ಟಂತೆ ಪೌರತ್ವದ ಹಕ್ಕುಗಳು ಮುಂದುವರಿಯುತ್ತವೆ ಎಂದು ಅನುಚ್ಛೇದ 10 ಹೇಳುತ್ತದೆ. ಪ್ರಶ್ನೆ ಸಂಖ್ಯೆ 94. ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ಡೊಮಿನಿಯನ್ಗಳನ್ನು ರಚಿಸಿ ಸಂಸ್ಥಾನಗಳ ಮೇಲಿನ ಬ್ರಿಟಿಷರ ಪರಮಾಧಿಕಾರವನ್ನು ಕೊನೆಗೊಳಿಸಿದ ಕಾಯ್ದೆ ಯಾವುದು? ಉತ್ತರದ ಆಯ್ಕೆಗಳು. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947, ಭಾರತ ಸರ್ಕಾರ ಕಾಯ್ದೆ 1919, ಭಾರತೀಯ ಮಂಡಳಿ ಕಾಯ್ದೆ 1909, ಭಾರತ ಸರ್ಕಾರ ಕಾಯ್ದೆ 1935. ಮತ್ತು ಸರಿಯಾದ ಉತ್ತರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947. 1947ರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು 2 ಡೊಮಿನಿಯನ್ಗಳನ್ನು ರಚಿಸಿ ಸಂಸ್ಥಾನಗಳ ಮೇಲಿನ ಬ್ರಿಟಿಷರ ಪರಮಾಧಿಕಾರವನ್ನು ಕೊನೆಗೊಳಿಸಿತು. ಚಹಾ ಮತ್ತು ಚೀನಾದೊಂದಿಗಿನ ವ್ಯಾಪಾರವನ್ನು ಹೊರತುಪಡಿಸಿ ಭಾರತದಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಕೊನೆಗೊಳಿಸಿದ ಚಾರ್ಟರ್ ಕಾಯ್ದೆ ಯಾವುದು? ಚಾರ್ಟರ್ ಕಾಯ್ದೆ 1853, ಚಾರ್ಟರ್ ಕಾಯ್ದೆ 1813, ಚಾರ್ಟರ್ ಕಾಯ್ದೆ 1793, ಚಾರ್ಟರ್ ಕಾಯ್ದೆ 1833, ಚಾರ್ಟರ್ ಕಾಯ್ದೆ 1813. 1813ರ ಚಾರ್ಟರ್ ಕಾಯ್ದೆಯು ಚಹಾ ಮತ್ತು ಚೀನಾ ವ್ಯಾಪಾರದ ವಿನಾಯಿತಿಗಳನ್ನು ಉಳಿಸಿಕೊಂಡು ಕಂಪನಿಯ ಬಹುತೇಕ ವ್ಯಾಪಾರ ಏಕಸ್ವಾಮ್ಯವನ್ನು ಕೊನೆಗೊಳಿಸಿತು. ಪೌರತ್ವದ ಸ್ವೀಕಾರ, ಅಂತ್ಯ ಮತ್ತು ಇತರ ಪೌರತ್ವ ಸಂಬಂಧಿತ ವಿಷಯಗಳ ಕುರಿತು ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುವ ಅನುಚ್ಛೇದ ಯಾವುದು? ಅನುಚ್ಛೇದ 5, ಅನುಚ್ಛೇದ 9, ಅನುಚ್ಛೇದ 11, ಅನುಚ್ಛೇದ 10. ಅನುಚ್ಛೇದ 11. ಅನುಚ್ಛೇದ 11ವು ಕಾನೂನಿನ ಮೂಲಕ ಪೌರತ್ವವನ್ನು ನಿಯಂತ್ರಿಸುವ ಸಂಸತ್ತಿನ ಅಧಿಕಾರವನ್ನು ಉಳಿಸುತ್ತದೆ. ಅನುಚ್ಛೇದ 5ರ ಪ್ರಕಾರ ಸಂವಿಧಾನ ಜಾರಿಗೆ ಬಂದಾಗ ಪೌರತ್ವ ಪಡೆಯಲು ಭಾರತದಲ್ಲಿ ಅಧಿವಾಸದ ಜೊತೆಗೆ ಕೆಳಗಿನ ಯಾವ ಷರತ್ತುಗಳಲ್ಲಿ ಒಂದನ್ನು ಪೂರೈಸಬೇಕಾಗಿತ್ತು? ಭಾರತೀಯ ಭಾಷೆಯ ಜ್ಞಾನ ಮಾತ್ರ, ಸರ್ಕಾರದ ಸೇವೆ ಮಾತ್ರ, ಭಾರತದಲ್ಲಿ ಜನನ, ತಂದೆ ಅಥವಾ ತಾಯಿಯ ಭಾರತದಲ್ಲಿ ಜನನ ಅಥವಾ 5 ವರ್ಷಗಳ ಸಾಮಾನ್ಯ ವಾಸ, ಆಸ್ತಿ ಮಾಲೀಕತ್ವ ಮಾತ್ರ.
ಭಾರತದಲ್ಲಿ ಜನನ, ತಂದೆ ಅಥವಾ ತಾಯಿಯ ಭಾರತದಲ್ಲಿ ಜನನ ಅಥವಾ 5 ವರ್ಷಗಳ ಸಾಮಾನ್ಯ ವಾಸ. ಅನುಚ್ಛೇದ 5ವು ಭಾರತದಲ್ಲಿ ಅಧಿವಾಸದ ಜೊತೆಗೆ ಜನನ, ಪೋಷಕರ ಜನನ ಅಥವಾ ವಾಸಕ್ಕೆ ಸಂಬಂಧಿಸಿದ ಷರತ್ತುಗಳಲ್ಲಿ ಒಂದನ್ನು ಅಗತ್ಯವನ್ನಾಗಿ ಮಾಡಿತು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 3ರ ಪ್ರಸ್ತಾವನೆಯು ಯಾವುದಾದರೂ ರಾಜ್ಯದ ಪ್ರದೇಶ, ಗಡಿ ಅಥವಾ ಹೆಸರಿನ ಮೇಲೆ ಪರಿಣಾಮ ಬೀರುತ್ತಿದ್ದರೆ ರಾಷ್ಟ್ರಪತಿ ಆ ಮಸೂದೆಯನ್ನು ಯಾರಿಗೆ ಕಳುಹಿಸುತ್ತಾರೆ? ಆಯ್ಕೆಗಳು. ಪರಿಣಾಮ ಬೀರುವ ರಾಜ್ಯದ ಶಾಸನಮಂಡಳಿಗೆ, ಚುನಾವಣಾ ಆಯೋಗಕ್ಕೆ, ಹಣಕಾಸು ಆಯೋಗಕ್ಕೆ, ಸುಪ್ರೀಂ ಕೋರ್ಟ್ಗೆ. ಉತ್ತರ ಪರಿಣಾಮ ಬೀರುವ ರಾಜ್ಯದ ಶಾಸನಮಂಡಳಿಗೆ. ನಿಗದಿತ ಅವಧಿಯೊಳಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಸಂಬಂಧಿತ ರಾಜ್ಯದ ಶಾಸನಮಂಡಳಿಗೆ ಅವಕಾಶ ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 99. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತು ಕೈಗೊಂಡ ಮೊದಲ ಪ್ರಮುಖ ಹೆಜ್ಜೆ ಎಂದು ಸಾಮಾನ್ಯವಾಗಿ ಯಾವ ಕಾಯ್ದೆಯನ್ನು ಪರಿಗಣಿಸಲಾಗುತ್ತದೆ? ಆಯ್ಕೆಗಳು ಇಲ್ಲಿವೆ. ಪಿಟ್ಸ್ ಇಂಡಿಯಾ ಕಾಯ್ದೆ 1784, ನಿಯಂತ್ರಣ ಕಾಯ್ದೆ 1723, ಭಾರತ ಸರ್ಕಾರ ಕಾಯ್ದೆ 1858, ಚಾರ್ಟರ್ ಕಾಯ್ದೆ 1813. ಸರಿಯಾದ ಉತ್ತರ ನಿಯಂತ್ರಣ ಕಾಯ್ದೆ 1773. 1773ರ ನಿಯಂತ್ರಣ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತು ಕೈಗೊಂಡ ಮೊದಲ ಪ್ರಮುಖ ಕ್ರಮವಾಗಿತ್ತು. ಈಗ ಮುಂದಿನ ಪ್ರಶ್ನೆ. ಜುಲೈ 19, 1948ರ ನಂತರ ನೋಂದಣಿಗೆ ಅರ್ಜಿ ಸಲ್ಲಿಸಿದ ಅನುಚ್ಛೇದ 6ಕ್ಕೆ ಒಳಪಡುವ ವಲಸಿಗರು ಅರ್ಜಿ ಸಲ್ಲಿಸುವ ಮುನ್ನ ಕನಿಷ್ಠ ಎಷ್ಟು ಕಾಲ ಭಾರತದಲ್ಲಿ ಸಾಮಾನ್ಯವಾಗಿ ವಾಸಿಸಿರಬೇಕಾಗಿತ್ತು? ಉತ್ತರದ ಆಯ್ಕೆಗಳು. 6 ತಿಂಗಳು, 3 ತಿಂಗಳು, 1 ವರ್ಷ, 5 ವರ್ಷಗಳು. ಸರಿಯಾದ ಉತ್ತರ 6 ತಿಂಗಳು. ಅನುಚ್ಛೇದ 6ರ ಉಪಬಂಧವು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ತಕ್ಷಣ ಮುಂಚಿನ ಕನಿಷ್ಠ 6 ತಿಂಗಳ ವಾಸವನ್ನು ಅಗತ್ಯವನ್ನಾಗಿ ಮಾಡಿತ್ತು.